ಇದೆಲ್ಲ ಹೇಗೆ ಮಾಡೋದು ಅಂತ ಹೇಳಿದ್ರೆ, ಫಸ್ಟು ಒಂದು ಟೆಕ್ಸ್ಟ್ ಬುಕ್ ತೊಗೊಳ್ಳಿ. ಓಕೆ, ಟೆಕ್ಸ್ಟ್ ಬುಕ್ ಓಪನ್ ಮಾಡಿಕೊಂಡು ಈ ಸಿಂಗಿ ಎತ್ತಿರ ಅದನ್ನ ತೊಗೊಂಡು ಸೈಡಲ್ಲಿ ಇಟ್ಕೊಂಡು ಎರಿಥ್ರೋಪಾಯ್ಸಿಸ್ ಬಂದು ಎರಿಥ್ರೋಪಾಯ್ಸಿಸ್ಗೆ ಒಂದು 3 ಸ್ಟಾರ್ಸ್ ಹಾಕ್ಕೊಳ್ಳಿ. ಓಕೆ, 2 ಸರಿ RS, 1 ಸರಿ RS2 ಇದೆ, RS3 2 ಸರಿ ಇದೆ, 3 ಸ್ಟಾರ್ ಹಾಕ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟು ಇನ್ನು ಮಿಕ್ಕಿದ್ದೇನೇನು ಟಾಪಿಕ್ಸ್ ಇದೆ ಕ್ವಶನ್ಸು ಅದೆಲ್ಲ ಓದೋದು ಬೇಕಾಗಿಲ್ಲ, ಅದೆಲ್ಲ ಎರಿಥ್ರೋಪಾಯ್ಸಿಸ್ ರಿಲೇಟೆಡೇ ಇರುತ್ತೆ. ಕಾಮನಾಗಿ ಇದೆ MCQ. ಓಕೆ, MCQಸ್ನ RS4ಇಂದ ಆ್ಯಡ್ ಮಾಡಿದ್ದಾರೆ. ನೆಕ್ಸ್ಟು RS2 2 ಟೈಮ್ಸ್ ಇದೆ. ಓಕೆ, ಅದೇನು ಎರಿಥ್ರೋಪಾಯ್ಟಿನ್ ಸೋರ್ಸ್ ಆ್ಯಕ್ಷನ್ ಆ್ಯಂಡ್ ರೆಗ್ಯುಲೇಷನ್, ಇದೊಂದಕ್ಕೆ 1 ಸ್ಟಾರ್ ಹಾಕ್ಕೊಳ್ಳಿ. ನೆಕ್ಸ್ಟು RS2 RS3 ಬರೀ ಒಂದೊಂದೇ ಟೈಮ್ ಇತ್ತು ಅಂದರೆ 1 ಸ್ಟಾರ್ ಹಾಕ್ಕೊಳ್ಳಿ. ಈ ಟಾಪಿಕ್ಸ್ನ ಒಂದೊಂದು ಸರಿ ಓದಿ ನೆನ್ಪು ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ನೆನಪಾಗಲೇಬೇಕಂತಿಲ್ಲ. RS2 ಇದೆ ಅಂದರೆ ಅದನ್ನೂ ಅಷ್ಟೇ ಒಂದು ಸರಿ ಓದಿ, ಬಟ್ ಓದಲೇಬೇಕು. ಓಕೆ, ನೆಕ್ಸ್ಟು ಒಂದಷ್ಟು ಟಾಪಿಕ್ಸ್ನ ತೋರಿಸ್ತೀನಿ. ಅನೇಮಿಯಾ ಬನ್ನಿ. ಅನೇಮಿಯಾ ರಿಲೇಟೆಡು ಕ್ವಶನ್ನು ಫ್ರೇಮ್ ಆಗೇ ಆಗುತ್ತೆ. ಅನೇಮಿಯಾ, ಜಾಂಡಿಸು ಆ ಟೈಪ್ ಕ್ವಶನ್ಸು ಏನಿಗಾಗುತ್ತೆ ಅಂತ ಕೇಳೋದಾದರೆ ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಳ್ತೀನಿ, ಅದರಲ್ಲಿ ಇದು ಇಂಪಾರ್ಟೆಂಟ್ ಐತೆ. ಓಕೆ, ಒಂದು ಶಾರ್ಟ್ ಆನ್ಸರ್ ಕ್ವಶನ್ಸು 4 ಕ್ವಶನ್ಸ್ ಇರುತ್ತೆ, 5 ಮಾರ್ಕರು. ಅದರಲ್ಲಿ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಅಂತ ಬರುತ್ತೆ. ಅದರಲ್ಲಿ ಅನೇಮಿಯಾ ಒಂದು ಟಾಪಿಕ್ಕು. ಅದೇ ರೀತಿ ತುಂಬ ಟಾಪಿಕ್ಸ್ ಇದೆ. ಆ ಟಾಪಿಕ್ಸ್ನ ನಾನು ನೆಕ್ಸ್ಟ್ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡಬೇಕಾದ್ರೆ ಪ್ಯಾಟರ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಅನೇಮಿಯಾ ಒಂದು ಕ್ಲೀನಾಗಿ ಟಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ MCV, MCH ಇದೆಲ್ಲ ಪ್ರಾಕ್ಟಿಕಲ್ಸ್ಗೆ ಹೆಲ್ಪ್ ಆಗುತ್ತೆ ನಿಮಗೆ. ಆ ಟೈಪ್ ಆಫ್ ಹಿಮೋಗ್ಲೋಬಿನ್ನು ಅದೆಲ್ಲ. ಈಗ 135 ಪೇಜ್ ನಂಬರ್ಗೆ ಬಂದರೆ ನೋಡಿ, ವಾಟ್ ಈಸ್ ಮೆಂಟ್ ಬೈ ಮಿಸ್ಮ್ಯಾಚ್ಡ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತ ಇದೆ. ಈ ಕ್ವಶನ್ಗೆ RS4, RS2, RS3 ಈ ಕ್ವಶನ್ನು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಕ್ವಶನ್ ನಿಮಗೆ. ಓಕೆ, ಈ ಕ್ವಶನ್ನು ಫ್ರೇಮ್ ಆಗೇ ಆಗುತ್ತೆ ಪೇಪರಲ್ಲಿ, ಮಿಸ್ಮ್ಯಾಚಿಂಗ್ ಆಫ್ ಬ್ಲಡ್. ಓಕೆ, ಈ ಕ್ವಶನ್ನ ನೀವು ಎಷ್ಟು ಸ್ಟಾರ್ ಹಾಕ್ತೀರಾ? 7 ಸ್ಟಾರ್ ಹಾಕ್ಕೊಳ್ಳಿ. ಅನ್ನೋ ನೀವು ಓದಲೇಬೇಕು. ಅಟ್ ಎನಿ ಕಾಸ್ಟ್ ನೀವು ಎಕ್ಸಾಮ್ ಮುಂಚೆ ಆ ಕ್ವಶನ್ನ ಓದಲೇಬೇಕು. ಮತ್ತು ಎರಿಥ್ರೋಬ್ಲಾಸ್ಟೋಸಿಸ್ ಫಿಟಾಲಿಸಿಸ್ ಇದರಲ್ಲಿ ನೋಡಿ RS4, RS3 ಈ ಕ್ವಶನ್ಸು ತುಂಬ ಇಂಪಾರ್ಟೆಂಟು. ಮತ್ತು ಬ್ಲಡ್ ಗ್ರೂಪಿಂಗ್ RS3 ಒಂದೇ ಟೈಮ್ ಇದೆ. ರೆಸಸ್ ಫ್ಯಾಕ್ಟರು RS2 RS3 ಇದೂ ನೀವು 2 ಸ್ಟಾರ್ 3 ಸ್ಟಾರ್ ಹಾಕ್ಕೊಂಡು ನೀವು ಓದ್ಕೋಬೇಕಾಗುತ್ತೆ. ಹಾಗೆ ನೀವು ಪ್ರತಿಯೊಂದು ಟಾಪಿಕ್ಸಲ್ಲೂ ಲಾಂಗ್ ಎಸ್ಸೆ ಆಯಿತಾ, ಲಾಂಗ್ ಎಸ್ಸೆ ಯಾವುದರಿಂದ ಫ್ರೇಮ್ ಆಗೈತೆ ಆ ಟಾಪಿಕ್ಸ್ನ ಅಷ್ಟೇ ಓದ್ಕೊಂಡ್ರೆ ಲಾಂಗ್ ಎಸ್ಸೆಗೆ ಸಾಕು. ಇನ್ನು ಶಾರ್ಟ್ ಎಸ್ಸೆಯಲ್ಲಿ ನೀವು RS3ನ ಟಚ್ ಮಾಡಬೇಕು. RS2 ಸಹ ಇದ್ದರೆ ಪ್ಲಸ್ ಪಾಯಿಂಟ್ ಇಟ್ಕೊಂಡು ಓದಬೇಕಾಗುತ್ತೆ. ಮತ್ತು T ಲಿಂಫೋಸೈಟ್ಸ್ ನೋಡಿ ನೆಕ್ಸ್ಟ್ ಪೇಜಲ್ಲಿ ಎಷ್ಟು ಸರಿ ಇದೆ, RS2 RS3 ಇದಕ್ಕೆಲ್ಲ 5 ಸ್ಟಾರ್ ಹಾಕ್ಕೊಂಡು ನೀವು ಓದಲೇಬೇಕಿದ್ನ ಕ್ವಶನ್ಸ್ನ ಎಕ್ಸಾಮ್ಗೂ ಮುಂಚೆ. ಮತ್ತು ನೆಕ್ಸ್ಟ್ ಪೇಜ್ ಬಂದರೆ ಫಂಕ್ಷನ್ಸ್ ಆಫ್ ಪ್ಲೇಟ್ಲೆಟ್ಸು, ಮತ್ತು ಕಾಗುಲೇಷನ್ ಫ್ಯಾಕ್ಟರ್ಸು, ಆ್ಯಂಟಿಕಾಗುಲೆಂಟ್ಸು, ಬ್ಲಡ್ಡಲ್ಲಿ ಇಷ್ಟೇ. ಓಕೆ, ಇದ್ರ ಮೇಲೆ ನೀವು ಓದಿದ್ರೆ ಒಳ್ಳೆಯದು, ಓದಬೇಡಿ ಅಂತ ಯಾವತ್ತೂ ಹೇಳಲ್ಲ, ಓದಿದ್ರೆ ಒಳ್ಳೆಯದು. ಬಟ್ ನೀವು ಯಾವಾಗ ಓದ್ತೀರಾ ಅಂತ ಅಷ್ಟು ಇಂಪಾರ್ಟೆಂಟು. ಏನಕ್ಕೆ ಅಂದರೆ ನೀವು ಈಗ ಎಕ್ಸಾಮ್ಗೂ ಮುಂಚೆ ಇಡೀ ಬುಕ್ನ ಓದ್ತಿದ್ದೀರಾ ಅಂದರೆ ಅದು ತೀರಾ ಮೂರ್ಖತನ ಆಗುತ್ತೆ. ಎಕ್ಸಾಮ್ಗೂ ಮುಂಚೆ ಇಂಪಾರ್ಟೆಂಟ್ ಟಾಪಿಕ್ಸ್ನ ನೀವು ಓದ್ಕೋಬೇಕು, ನಿಮ್ಮ ಸ್ಕೋರ್ ಇನ್ಕ್ರೀಸ್ ಮಾಡೋ ರೀತಿ. ಓಕೆ, ಇವಾಗ ಎಕ್ಸಾಮ್ ಪೇಪರಲ್ಲಿ ಈಗ ಒಂದು ಕ್ವಶನ್ ಇತ್ತು, ಅದಕ್ಕೆ ಆನ್ಸರ್ ಈಗ ಫ್ರೇಮ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡಬೇಕಿತ್ತು. ಆ್ಯಕ್ಚುಲಿ ವೀಡಿಯೋ ಲೆಂತಿ ಆಗಿರೋದ್ರಿಂದ ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಸಾರಿ. ಓಕೆ, ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ. ಈಗ ಸದ್ಯಕ್ಕೆ ಕ್ವಶನ್ಸ್ನ ಟಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋ ಇಮಿಡಿಯೇಟ್ ಅಪ್ಲೋಡ್ ಮಾಡ್ತೀನಿ. ಓಕೆ, ವೀಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತಾಯಿರಿ. ಓಕೆ, ಮತ್ತು ಹೈಪ್ ಮಾಡಿ, ಲೈಕ್ ಕೊಡೋದ್ಮೇಲೆ ಹೈಪ್ ಅಂತ ಬರುತ್ತೆ, ಹೈಪ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.